ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ಭಾರತದ ಸಂವಿಧಾನ ಬಗ್ಗೆ ನೋಡೋಣ ಸ್ನೇಹಿತರೆ. ಬನ್ನಿ. ಸರ್ಕಾರದ ಅಧಿಕಾರ, ಪೌರರ ಹಕ್ಕು, ಕರ್ತವ್ಯಗಳು ಹಾಗೂ ಸರ್ಕಾರ ಮತ್ತು ಪ್ರಜೆಗಳ ಮಧ್ಯೆ ಇರುವ ಸಂಬಂಧವನ್ನು ತಿಳಿಸುವ ದಾಖಲೆ ಸಂವಿಧಾನ. ಭಾರತದ ಸಂವಿಧಾನವು ಲಿಖಿತ ರೂಪದ ಸಂವಿಧಾನವಾಗಿದ್ದು ಜನವರಿ 26, 1950ರಂದು ಜಾರಿಗೆ ಬಂದಿದೆ. ಈ ಸಂವಿಧಾನವನ್ನು ರಚಿಸಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾದವು. ಆ ಸಂದರ್ಭದಲ್ಲಿ ಸಂವಿಧಾನ ರಚಿಸಲು 64 ಲಕ್ಷ ರು ಖರ್ಚು ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನದ ರಚನೆ. ಎನ್ ರಾಯ್ ಎಂಬ ಸಮಾಜವಾದಿಯು 1934ರಲ್ಲಿ ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ಆಡಳಿತ ನಡೆಸಲು ಬೇಕಾದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂಬ ಒತ್ತಾಯವನ್ನು ಬ್ರಿಟಿಷರ ಮೇಲೆ ಮೊಟ್ಟಮೊದಲ ಬಾರಿಗೆ ಒತ್ತಾಯ ಹಾಕಿದರು. ನೋಡಿ ಸ್ನೇಹಿತರೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ ಎಲ್ಲ. 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಭಾರತ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಭೆಯನ್ನು ರಚಿಸುವಂತೆ ಬ್ರಿಟಿಷರಲ್ಲಿ ಒತ್ತಾಯ ಹೇರಿತು. 1938ರಲ್ಲಿ ಜವಾಹರಲಾಲ್ ನೆಹರೂರವರು ಸಂವಿಧಾನ ರಚನಾ ಸಭೆಯು ಭಾರತೀಯ ವಯಸ್ಕ ಮತದಾರರಿಂದ ರಚಿತವಾದ ಸಂವಿಧಾನ ರಚನಾ ಸಭೆಯನ್ನು ರಚಿಸಬೇಕೆಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಮ್ಮುಖದಲ್ಲಿ ಬ್ರಿಟಿಷರನ್ನು ಒತ್ತಾಯಿಸಿದರು. ನೋಡ್ಕೊಳ್ಳಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ. ಮುಂದೆ ನೋಡಿ, ಭಾರತೀಯ ಸಂವಿಧಾನ ರಚನಾ ಸಭೆಯ ಒತ್ತಾಯಕ್ಕೆ ಮಣಿದ ಬ್ರಿಟಿಷ್ ಸರ್ಕಾರವು 1940 ಆಗಸ್ಟ್ 8ರಂದು ಸಂವಿಧಾನ ರಚನಾ ಸಭೆ ರಚಿಸಲು ಒಪ್ಪಿಗೆ ನೀಡಿತು. ಆದ್ದರಿಂದ ಇದನ್ನು ಆಗಸ್ಟ್ ಕೊಡುಗೆ ಎನ್ನುತ್ತಾರೆ. 1946 ಮಾರ್ಚ್ 24 ಅಂತಿಮವಾಗಿ ಕ್ಯಾಬಿನೆಟ್ ಮಿಷನ್ ನಿಯೋಗದ ಶಿಫಾರಸಿನ ಮೇರೆಗೆ ಸಂವಿಧಾನ ರಚನೆ ಸಭೆಯನ್ನು ಸ್ಥಾಪಿಸಿತು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕ್ಯಾಬಿನೆಟ್ ಮಿಷನ್ದಲ್ಲಿದ್ದ ಸದಸ್ಯರು. ಒಂದನೇದಾಗಿ ಲಾರ್ಡ್ ಫೆಥಿಕ್, ಎ.ವಿ. ಅಲೆಕ್ಸಾಂಡರ್, ಸ್ಟ್ಯಾಫರ್ಡ್ ಕಿಪ್ಸ್. ಭಾರತದ ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಲು 1946 ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಪರೋಕ್ಷವಾದ ಚುನಾವಣೆಯನ್ನು ನಡೆಸಲಾಯಿತು. ಸಂವಿಧಾನ ರಚನಾ ಸಭೆಗೆ ಒಟ್ಟು 389 ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಇದರಲ್ಲಿ ಬ್ರಿಟಿಷ್ ಭಾರತದಿಂದ 296 ಚುನಾಯಿತ ಸದಸ್ಯರ ಆಯ್ಕೆ ಮಾಡಲಾಯಿತು. ದೇಶೀಯ ಸಂಸ್ಥಾನಗಳಿಂದ 93 ಜನ ಸದಸ್ಯರನ್ನು ನಾಮಕರಣ ಮಾಡಲಾಯಿತು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, 296 ಚುನಾಯಿತ ಸದಸ್ಯರಲ್ಲಿ ಪಕ್ಷವಾರು ಪ್ರತಿನಿಧಿಗಳು ಎಷ್ಟು ಅಂತ ನೋಡಿದಾಗ ಅದರಲ್ಲಿ ಕಾಂಗ್ರೆಸ್ 208, ಮುಸ್ಲಿಂ ಲೀಗ್ 73, ಸ್ವತಂತ್ರ ಅಭ್ಯರ್ಥಿಗಳು 15. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಸ್ನೇಹಿತರೆ, ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯದಿಂದ ಪ್ರತಿನಿಧಿಸಿದ ಪ್ರಮುಖರು ಯಾರು? ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಫ್ರಾಂಕ್ ಕಾತೋನಿಯವರು ಪ್ರತಿನಿಧಿಸಿದರು. ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ್ ಲಹರಿಯವರು ಪ್ರತಿನಿಧಿಸಿದರು. ಪರಿಶಿಷ್ಟ ಜಾತಿ ಸಮುದಾಯದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಗೋರ್ಖ್ ಸಮುದಾಯದಿಂದ ಹರಿ ಬಹದ್ದೂರ್ ಖುರಾ ಅವರು. ಸಿಖ್ ಸಮುದಾಯದಿಂದ ಸರ್ದಾರ್ ಬಲದೇವ್ ಸಿಂಗ್, ಸರ್ದಾರ್ ಹುಕುಂ ಸಿಂಗ್ ಮತ್ತು ಸರ್ದಾರ್ ಉಜ್ವಲ್ ಸಿಂಗ್ ರವರು. ಮುಸ್ಲಿಂ ಸಮುದಾಯದಿಂದ ಇಸ್ಮಾಯಿಲ್ ಖಾನ್ ರವರು ಮತ್ತು ಮೌಲಾನ್ ಹಸ್ರತ್ ಎ ರಾಸುಲ್, ಮುಹನಾ ಬೇಗಂ, ಚೌಧರಿ ಖಾಲಿ ಕುಸಾಮ್ ರವರು ಪ್ರತಿನಿಧಿಸಿದರು. ಸರಿ, ಮುಂದೆ ನೋಡಿ ಸ್ನೇಹಿತರೆ, ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಮಹಿಳೆಯರು ನೋಡೋದಾದ್ರೆ ಸರೋಜಿನಿ ನಾಯ್ಡು, ರಾಜ್ಕುಮಾರಿ ಅಮೃತ್ ಕೌರ್, ಅಮ್ಮು ಸ್ವಾಮಿನಾಥ್, ಶ್ರೀಮತಿ ಹಂಸ ಮೆಹತಾ, ಶ್ರೀಮತಿ ಸುಜಾತಾ ಕೃಪಲಾನಿ, ದುರ್ಗಾಬಾಯಿ, ಕುದ್ಸಿಯಾ ಅಜುಲ್ಲಾ ರಸುಲ್ಲಾ, ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್, ಪೂರ್ಣಿಮಾ ಬ್ಯಾನರ್ಜಿ, ಕಮಲಾ ಚಾಧರಿ, ದ್ರಾಕ್ಷಿಣಿ ವೇಲಾಯುಧನ್, ಲೀಲಾ ರಾಯ್, ಮಾಲತಿ ಚೌಧರಿ, ಅನ್ನಿ ಮ್ಯಾಸ್ಕರೇನೆ, ರೇಣುಕಾ ರಾಯ್. ಸ್ನೇಹಿತರೆ, ಇವರೆಲ್ಲ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಮಹಿಳೆಯರು. ಸ್ನೇಹಿತರೆ, ಇಲ್ಲಿ ನೋಡಿ, ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರು ನೋಡೋಣ ಸ್ನೇಹಿತರೆ. ಮೈಸೂರು ಪ್ರಾಂತ್ಯದಿಂದ ಕೆ.ಸಿ. ರೆಡ್ಡಿ, ಕೆ. ಹನುಮಂತಯ್ಯ, ಟಿ. ಸಿದ್ದಲಿಂಗಯ್ಯ, ಮಾಧವರಾವ್. ಬಾಂಬೆ ಪ್ರಾಂತ್ಯದಿಂದ ಎಸ್. ನಿಜಲಿಂಗಪ್ಪ ಮತ್ತು ಆರ್. ದಿವಾಕರ್. ಕೋರ್ಕ್ ಪ್ರಾಂತ್ಯದಿಂದ ಕೆ.ಎಂ. ಪೊನ್ನಚ್ಚ. ಓಕೆ, ಮುಂದೆ ನೋಡಿ ಸ್ನೇಹಿತರೆ, ಸಂವಿಧಾನದ ರಚನಾ ಸಭೆ.
ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ದೆಹಲಿಯಲ್ಲಿರುವ ಸಂಸತ್ ಭವನದ ಬ್ಯಾಂಕ್ವೆಟ್ ಹಾಲ್ದಲ್ಲಿ ಡಿಸೆಂಬರ್ 9, 1946ರಂದು ಬೆಳಗ್ಗೆ 11 ಗಂಟೆಗೆ ನಡೆಯಿತು. ಮೊದಲ ಅಧಿವೇಶನ ಸಭೆಯಲ್ಲಿ ಕೇವಲ 211 ಜನ ಸದಸ್ಯರು ಮಾತ್ರ ಭಾಗವಹಿಸಿದ್ದರು. ಪ್ರತ್ಯೇಕ ಪಾಕಿಸ್ತಾನ್ ರಚನೆಯ ಬೇಡಿಕೆಯನ್ನು ಮುಂದಿಟ್ಟ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕರಿಸಿತು. ಮೊದಲ ಅಧಿವೇಶನದಲ್ಲಿ ಹಂಗಾಮಿ ಅಧ್ಯಕ್ಷರನ್ನಾಗಿ ಡಾ. ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡಲಾಯಿತು. ಓಕೆ, ಮುಂದೆ ನೋಡಿ ಸ್ನೇಹಿತರೆ, ಸಂವಿಧಾನ ರಚನೆಯ ಎರಡನೇ ಸಭೆಯು ಡಿಸೆಂಬರ್ 11, 1946ರಲ್ಲಿ ಸೇರಿತು. ಈ ಸಭೆಯಲ್ಲಿ ಸಂವಿಧಾನ ರಚನಾ ಸಭೆಯ ಪ್ರತಿನಿಧಿಗಳಿಂದ ಡಾ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು. ಡಾ. ಎಚ್. ಸಿ. ಮುಖರ್ಜಿ ಅವರು ಉಪಾಧ್ಯಕ್ಷರಾಗಿದ್ದರು. BN ರಾಯ್ ಅವರು ಸಲಹೆಗಾರರಾಗಿ ಆಯ್ಕೆಯಾಗಿದ್ದರು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಕ್ಲಾಸ್ನ ಇಲ್ಲಿಗೆ ಮುಗಿಸಿ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಸ್ನೇಹಿತರೆ.